ತುಮಕೂರಿನಲ್ಲಿ ಮಲ ಹೊರುವ ಅನಿಷ್ಟ ಪದ್ಧತಿ ಇನ್ನೂ ಜೀವಂತ. ಸರ್ ಮಣ್ಣು ಐತೆ, ಮಣ್ಣು ತುಂಬ ಐತೆ ಅಂತ ಮಣ್ಣು ಐತೆ ತುಂಬ್ಕೊಬರ್ರಿ ಅಂತ ಹೇಳಿದ್ರು. ಇಲ್ಲಿ ಬಂದು ನೋಡಿದಾಗ ಏನಿಲ್ಲ, ಇಲ್ಲಿ ಬಂದು ನೋಡಿದಾಗ ಏನಿಲ್ಲ. ನಿಷೇಧವಾದರೂ ನಿಂತಿಲ್ಲ ಮಲ ಹೊರುವ ಪದ್ಧತಿ. ಸರ್ ಗಲೀಜು ಏನು ಮಾಡ್ತಾರೆ, ಹೊಟ್ಟೆ ಸರ್ ಬಡವರು ಸರ್, ಅಮಾಯಕರು ನಾವು ಸರ್. ಗಂಡ ಇದು ಹೆಣ್ಮಕ್ಳು, ಚಿಕ್ಕ ಮಕ್ಕಳು, ಹೆಣ್ಮಕ್ಳು ಗಂಡು ಮಕ್ಳು ಸರ್, ಚಿಕ್ಕವರು. ದೇಶದಲ್ಲಿ ಕಾನೂನುಬದ್ಧವಾಗಿ ನಿಷೇಧವಾಗಿದ್ದರೂ ಮಲ ಹೊರುವ ಅಮಾನವೀಯ ಪದ್ಧತಿ ತುಮಕೂರಿನಲ್ಲಿ ಇನ್ನೂ ಜೀವಂತವಾಗಿದೆ. ತುಮಕೂರಿನಲ್ಲಿ ಕೆಲವರ ನಿರ್ಲಕ್ಷ್ಯದಿಂದ ಕಾರ್ಮಿಕರು ಬರಿಗೈಯಲ್ಲೇ ಮಲ ಹಾಗೂ ಕೊಳಚೆಯನ್ನ ತೆರವುಗೊಳಿಸುವ ಘಟನೆ ಬೆಳಕಿಗೆ ಬಂದಿದೆ. ಮಾನವ ಘನತೆಗೆ ಧಕ್ಕೆ ತರುವ ಈ ಘಟನೆ ಹಲವರ ಆಕ್ರೋಶಕ್ಕೆ ಕಾರಣವಾಗಿದೆ. ತುಮಕೂರು ನಗರದ ಕೆಇಬಿ ಇಂಜಿನಿಯರ್ಸ್ಗಳ ಸಂಘದ ವತಿಯಿಂದ ನಿರ್ಮಿಸಲಾಗಿರುವ ಕಲ್ಯಾಣ ಮಂಟಪದ ಆವರಣದಲ್ಲಿ 4 ಕಾರ್ಮಿಕರನ್ನ ಬಳಸಿ ಮಲ ಹೊತ್ತು ಸಾಗಿಸಲು ನಿಯೋಜನೆ ಮಾಡಲಾಗಿದೆ. ಕೆಲಸಕ್ಕೆ ಬಂದಿದ್ದ ಕಾರ್ಮಿಕರನ್ನ ಈ ಬಗ್ಗೆ ವಿಚಾರಿಸಿದಾಗ ಇಂಜಿನಿಯರ್ ಒಬ್ಬರು ಮಣ್ಣು ತುಂಬಲೆಂದು ಕರೆತಂದ್ರು. ಇಲ್ಲಿ ನೋಡಿದಾಗ ಶೌಚಗುಂಡಿ ಎಂದು ತಿಳಿಯಿತು. ಹೊಟ್ಟೆಪಾಡ್ಗಾಗಿ ಒಪ್ಪಿಕೊಂಡು ಈ ಕೆಲಸ ಮಾಡುತ್ತಿದ್ದೇವೆ ಎಂದಿದ್ದಾರೆ. ಈ ಕೆಲಸ ಮಾಡಬಾರದು ಅಂತ ನಮಗೆ ಗೊತ್ತಿರಲಿಲ್ಲ. ಇನ್ಮುಂದೆ ಈ ಕೆಲಸಕ್ಕೆ ಕರೆದರೆ ಹೋಗೋದಿಲ್ಲ ಎಂದಿದ್ದಾರೆ. ನಾವಿಲ್ಲಿ ಕೆಲಸ ಮಾಡ್ತಿದ್ವಿ. ಕೆಲಸ ಮಾಡಬೇಕಾದ್ರೆ ಮಾಮೂಲಿ ಶೌಚಾಲಯದಿಂದ ಫಿಟ್ಟಿನ ಮಣ್ಣು ಏನಿದೆ ಅಲ್ಲಿ ಆಚೆಡೆ ಹಾಕಿದ್ರು. ಅದು ಆಚೆಡೆ ತೆಗ್ದು ಟ್ಯಾಟಲ್ ತುಂಬ್ತಿದ್ವಿ. ಅವರು ನಮ್ಮ ಸರ್ ಶೌಚಾಲಯ ಇದೆ ಸರ್, ಅದು ಗಲೀಜು ಶೌಚಾಲಯದಿಂದ ಅದು ಮಾಮೂಲಿ ಏನಿದೆ ತೆಗ್ದು ಆಚೆಡೆ ಹಾಕಿದ್ವಿ. ಅದನ್ನು ಟ್ಯಾಟಲ್ ತುಂಬ್ತಿದ್ವಿ ಸರ್. ಸರ್ ತೆಗ್ದು ಆಚೆ ಆಗಿರೋ ನಮಗೆ ಗೊತ್ತಿಲ್ಲ ಸರ್. ಅದರಲ್ಲಿ ಏನು ಅಂತಂದರೆ ನಮ್ಗೆ ಏನು ಕೆಳಗಡೆ ಐತೆ ಅದು ನಮ್ಗೆ ಗೊತ್ತಿರಲಿಲ್ಲ ಸರ್, ಅದೇನು ಅಂತ ಸರ್. ಅದು ನಮ್ದೇನು ಸರ್, ಹೊಟ್ಟೆಪಟ್ಟು ನನಗೂ ಒಂದು ಗಂಡು ಮಗು ಹೆಣ್ಮಕ್ಳು ಚಿಕ್ಕ ಮಕ್ಕಳು ಸರ್. ನಮಗೆ ಇಲ್ಲಿ ಏನಂತ ಹೇಳಿ ಕರ್ಕೊಂಬಂದ್ರು ನಿಮಗೆ? ಸರ್ ಮಣ್ಣು ಐತೆ, ಮಣ್ಣು ತುಂಬ ಐತೆ ಅಂತ ಮಣ್ಣು ಐತೆ ತುಂಬ್ಕೊಬರ್ರಿ ಅಂತ ಹೇಳಿದ್ರು. ಇಲ್ಲಿ ಬಂದು ನೋಡಿದಾಗ ಏನಿಲ್ಲ ಸರ್, ಇದು ಮಾಮೂಲಿ ಬ್ಲ್ಯಾಕ್ ಮಣ್ಣು ಇತ್ತು ಸರ್. ಆಮೇಲೆ ಕೆಂಪು ಮಣ್ಣು ಇತ್ತು, ಬ್ಲ್ಯಾಕ್ ಮಣ್ಣು ಇತ್ತು ಸರ್. ಅದು ಹೇಳಿಲ್ವಾ ಇದು ಫಿಟ್ಕೊಂಡಿದ್ದು ಟಾಯ್ಲೆಟ್ ಸರ್ ಇವಾಗಂತ ನಮ್ಗೇನು ಹೇಳಿಲ್ಲ ಸರ್. ಆಮೇಲೆ ಮತ್ತೆ ಬಂದಬೇಕಾದ್ರೆ ಕೆಂಪು ಮಣ್ಣು ಇತ್ತಲ್ಲ ಸರ್, ಅವಾಗ ನಾವೇನೋ ತುಂಬಿದ್ವಿ ಸರ್. ಯಾವತ್ತೂ ಈಗ ಕೆಲಸ ಮಾಡಿ ನಾವು ಪ್ಲಂಬಿಂಗ್ ಕೆಲಸ ಮಾಡೋರು ಸರ್, ನಾವು ಯೂಜುವಲಿ ಕೆಲಸ ಮಾಡೋರು ಸರ್ ತುಮಕೂರಲ್ಲೇ ಕೆಲಸ ಮಾಡೋರು ನಾವು. ಇದು ನಮ್ಗೆ ಗೊತ್ತಿರಲಿಲ್ಲ ಸರ್. ಇದು ಫಿಟ್ ಮಣ್ಣು ನಾವು ಯಾವ್ದು ಎತ್ತಿರಲ್ಲ. ಇವಾಗ ಏನು ಮಣ್ಣು ಇದ್ದಲ್ಲ ಅದು ಮಣ್ಣು ತುಂಬಿಸ್ತಾ ಇದೆ ಅಷ್ಟೇ ಸರ್. ಸರ್ ಗಲೀಜು ಏನು ಮಾಡ್ತಾರೆ, ಹೊಟ್ಟೆ ಸರ್ ಬಡವರು ಸರ್, ಅಮಾಯಕರು ನಾವು ಸರ್. ಗಂಡ ಇದು ಹೆಣ್ಮಕ್ಳು, ಚಿಕ್ಕ ಮಕ್ಕಳು, ಹೆಣ್ಮಕ್ಳು ಗಂಡು ಮಕ್ಳು ಸರ್, ಚಿಕ್ಕವರು. ಏನು ಮಾಡೋದು ಸರ್? ಸರ್ ಇವರು ಇಂಜಿನಿಯರ್ ಅಂತ ಹೇಳ್ಬಿಟ್ಟು ನಮಗೆ ಕೆಲಸ ಹೇಳಿದ್ರು ಸರ್. ಒಂದ್ಸರಿ ಯೂಜುವಲಿ ವರ್ಕ್ ಮಾಡೋದು ಸರ್ ನಾವು, ಮಣ್ಣಾಗಿ ಪೈಪ್ಲೈನ್ ಹಾಕೋದು ಸರ್. ಅವ್ರ ಹೆಸರು ಗೊತ್ತಿಲ್ಲ ನಮಗೆ. ಅವ್ರು ಹೇಳಿ ಒಂದ್ಸಲಿ ಕೆಲಸ ಮಾಡೋದು ಗೊತ್ತಿರಲಿಲ್ಲ ಸರ್. ಅದಕ್ಕೆ ನಾವೇನು ಬರೀ ಯೂಜುವಲಿ ಲೈನ್ ವರ್ಕ್ ಮಾಡೋದು ಸರ್, ಯೂಜುವಲಿ ಕಲೆಕ್ಷನ್ ಮಾಡೋದು ನಾನು. ಅದನ್ನು ಬಿಟ್ಟು ಮಾಮೂಲಿ ಇದು ಮಣ್ಣು ಇದೆ ಅಂತ ತುಂಬಬೇಕಂದ ಬಂದಿವಿ ಅಷ್ಟೇ ಸರ್. ಅದು ಕಪ್ಪು ಮಣ್ಣು ಇತ್ತು ಸರ್. ಅವಾಗ ನಮ್ಗೆ ಸ್ಮೆಲ್ ಬರ್ತಿದ್ದು, ಏನು ಮಾಡೋಣ ಸರ್? ಈಗ ಬೆಳಿಗ್ಗೆ ಅಂತ ತಿಂದಿಲ್ಲ, ಊಟ ಎಲ್ಲ ಏನು ಮಾಡಲೇಬೇಕಲ್ಲ ಸರ್, ಜೀವನ. ಸಣ್ಣ ಮಕ್ಕಳು ಸರ್ ಆಗುತ್ತೆ, ಏನು ಮಾಡೋಣ ಸರ್? ಏನು ಮಾಡೋಣ ಹೇಳಿ? ಇವಾಗ ಸಣ್ಣ ಮಕ್ಳು ಇದ್ದಾರೆ, ಏನು ಮಾಡೋಣ? ಹೊಟ್ಟೆ ಪಡಬೇಕು, ಹೆಂಡತಿ ಮಕ್ಕಳನ್ನ ಸಾಕಬೇಕಲ್ಲ ಸರ್. ನಾವು ಸರ್ ನಾವು SC/ST ಜನಾಂಗದವರು ಸರ್. ನಾವು ಏನು ಮಾಡ್ಬೇಕು ಸರ್? ಇವಾಗ ಕೂಲಿ ಪಡಿ ಯಾರು ಕೊಡ್ತಾರೆ ಸರ್? ನಮ್ಮ ಮಾಮೂಲಿ ಅಂದರೆ ನಮ್ಮ 1.5 ಸಾವಿರ ಫ್ಯಾಕ್ಟ್ರಿಲಿ ಹೋಗ್ಬಿಟ್ಟು 1.5 ಸಾವಿರ ಕೊಡ್ತಾರೆ ಸರ್. ಅದ್ರಲ್ಲಿ 1.5 ಸಾವಿರ ಅಂದರೆ ಕೈ ಕಾಲು ಮಲ್ಲಿಗೆ ಮಾಮೂಲಿ ಏನಾದರೂ ಹುಡುಗರಿಗೆಲ್ಲ ಕೊಡಬೇಕಲ್ಲ ಸರ್. ಏನು ಮಾಡೋಣ ಸರ್? ಸರ್ ನವೀನ್ ಅಂತ ಸರ್. ಕಳೆದ 3 ದಿನಗಳಿಂದ ಕಾರ್ಮಿಕರು ಮಲ ಹೊರುವ ಕೆಲಸ ಮಾಡಿದ್ದು, ಆಧುನಿಕ ತಂತ್ರಜ್ಞಾನ ಮತ್ತು ಯಂತ್ರಗಳ ಬಳಕೆಯ ಈ ಕಾಲದಲ್ಲಿ ಕಾರ್ಮಿಕರನ್ನ ಯಾವುದೇ ಸುರಕ್ಷತಾ ಸಾಧನಗಳಿಲ್ಲದೆ ಮಲ ತೆರವು ಕಾರ್ಯಕ್ಕೆ ಇಳಿಸಲಾಗಿದೆ ಎನ್ನುವ ಆರೋಪ ಕೇಳಿಬಂದಿದೆ. ಗ್ಲೌಸ್, ಮಾಸ್ಕ್, ಸುರಕ್ಷತಾ ಕಿಟ್ಗಳಿಲ್ಲದೆ ಕಾರ್ಮಿಕರು ಬರಿಗೈಯಲ್ಲೇ ಮಲ ಹೊತ್ತಿರುವ ದೃಶ್ಯಗಳು ಸಾಕಷ್ಟು ವಿರೋಧಕ್ಕೆ ಕಾರಣವಾಗಿದೆ. ಏನು ತುಮಕೂರು ನಗರದಲ್ಲಿ ನಡೆದಿರಕ್ಕಂಥ ಘಟನೆ, ಇದನ್ನು ನಾನು ತೀವ್ರವಾಗಿ ಖಂಡಿಸ್ತೀನಿ. ಯಾಕೆಂದರೆ ಏನು ಮಲವರ ಪದ್ಧತಿನ ಸಮಾಜ ಕಲ್ಯಾಣ ಇಲಾಖೆ ನಿಷೇಧಿಸಿದ್ರು ಕೂಡ ಇವತ್ತು ಏನು KEB AEE ಮತ್ತು ಈ ಸಂಬಂಧಪಟ್ಟ ಇಂಜಿನಿಯರ್ ಯಾರಿಗನ್ವಯ ಆಗುತ್ತೆ ಈ KEB ಚೌಟ್ರಿ ಇವರು ಏನು ಈ 3 ಜನ ಕಾರ್ಮಿಕರನ್ನ, ದಲಿತ ಸಮುದಾಯದ ಕಾರ್ಮಿಕರನ್ನ ಬಳಸ್ಕೊಂಡು ಶೌಚಾಲಯನ ಕ್ಲೀನ್ ಮಾಡಿಸಿದ್ದಾರೆ. ಇದು ನಾಗರಿಕ ಸಮಾಜ ತಲೆ ತಗ್ಸೋಂಥದ್ದು. ಇದಕ್ಕೆ ಸಂಬಂಧಪಟ್ಟಂಗೆ ಸಮಾಜ ಕಲ್ಯಾಣ ಇಲಾಖೆಗೆ ನಾವು ಫೋನ್ ಮಾಡಿ ಹೇಳಿದ್ರು ಕೂಡ ಅವ್ರು ನಮಗೆ ಬರಲ್ಲ, ಮತ್ತು ನೀವೋಗಿ ದೂರು ಕೊಡಿ ಅನ್ನೋ ಉತ್ತರನ ನೀಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂಗೆ ಕಮಿಷನರ್ಗೂ ಫೋನ್ ಮಾಡಿದ್ದೀವಿ, ಅವರು ಕೂಡ ಇದಕ್ಕೆ ಯಾವ ಒಬ್ಬ ಅಧಿಕಾರಿಗೂ ಕೂಡ ಗಮನ ಹರಿಸಿಲ್ಲ. ಇನ್ನು SC/ST ಸೆಲ್ಲು ರಾಮಕೃಷ್ಣಯ್ಯರ ಬಗ್ಗೆ ದಲಿತ ಮುಖಂಡರುಗಳಿಗೆಲ್ಲ ಗೊತ್ತು, ಆ ರೀತಿ ದಲಿತರನ್ನ ಕಂಡ್ರೆ ಎಷ್ಟು ಮಟ್ಟಿಗೆ ಪ್ರೀತಿಸ್ತಾರೆ ಅನ್ನೋದ್ರ ಬಗ್ಗೆ. ಹಂಗಾಗಿ ಏನು ಈ ಸಮಾಜ ಕಲ್ಯಾಣ ಇಲಾಖೆ
ಈ ಇವ್ರನ್ನ ಕರ್ಕೊಂಡು ಈ ಕಾರ್ಮಿಕರನ್ನ ಬಳಸ್ಕೊಂಡು ಈ ಶೌಚಾಲಯನ ಸ್ವಚ್ಛಗೊಳಿಸಿದ್ರೆ ಅವ್ರ ಮೇಲೆ ಕಠಿಣ ಕಾನೂನು ಕ್ರಮ ಆಗಬೇಕು. ಯಾಕಂದ್ರೆ ನಾಗರಿಕ ಸಮಾಜ ತಲೆ ತಗ್ಸಂತ ಕೆಲಸ. ಪ್ರತಿಯೊಬ್ಬರು ಏನು ಸಮಾಜ ಕಲ್ಯಾಣ ವಿಶೇಷ ಇದನ್ನ ಕಾನೂನು ತಂದ್ರು ಕೂಡ ಇವತ್ತಿನ ದಿನದಲ್ಲೂ ಮಲವರ ಪದ್ಧತಿ, ಶೌಚಾಲಯನ ಕ್ಲೀನ್ ಮಾಡಿಸೋಂಥ ಪದ್ಧತಿನ ಮಾನವನಿಂದ ಬಳಸಿ ಮಾಡ್ತಾವ್ರೆ ಅಂತಂದ್ರೆ ನಾವು ಇದನ್ನೆಲ್ಲರೂ ಖಂಡಿಸ್ಬೇಕಾಗೈತೆ. ದಯಮಾಡಿ ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು, ಸಂಬಂಧಪಟ್ಟ ಇಲಾಖೆಯವರು ಇವ್ರ ಮೇಲೆ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತೇಳಿ ನಾನು ಮಾಧ್ಯಮದ ಮೂಲಕ ಕೇಳ್ಕೊಳ್ತೀನಿ. 2013ರ ಮ್ಯಾನ್ಯುಯಲ್ ಸ್ಕ್ಯಾವೆಂಜಿಂಗ್ ನಿಷೇಧ ಮತ್ತು ಪುನರ್ವಸತಿ ಕಾಯ್ದೆಯ ಪ್ರಕಾರ ಮಾನವ ಮಲವನ್ನ ಕೈಯಿಂದ ಸ್ವಚ್ಛಗೊಳಿಸುವುದು ಕಾನೂನು ಬಾಹಿರವಾಗಿದೆ. ಇಂತಹ ಕೆಲಸಕ್ಕೆ ವ್ಯಕ್ತಿಗಳನ್ನ ನೇಮಿಸುವುದು ಕೂಡ ಶಿಕ್ಷಾರ್ಹ ಅಪರಾಧವಾಗಿದೆ. ಆದರೂ ಇಂತಹ ಘಟನೆಗಳು ಮರುಕಳಿಸುತ್ತಿರುವುದು ಅಧಿಕಾರಿಗಳ ನಿರ್ಲಕ್ಷ್ಯವನ್ನ ತೋರಿಸುತ್ತದೆ. ಕಾನೂನು ನಿಷೇಧಿಸಿದ್ದರೂ ಮಾನವ ಘನತೆಗೆ ವಿರುದ್ಧವಾದ ಮಲ ಹೊರುವ ಪದ್ಧತಿ ತುಮಕೂರಿನಲ್ಲಿ ಮತ್ತೆ ಜೀವಂತವಾಗಿರುವುದು ಆತಂಕಕಾರಿ ಬೆಳವಣಿಗೆಯಾಗಿದೆ. ಕಾರ್ಮಿಕರ ಸುರಕ್ಷತೆಯನ್ನ ಕಡೆಗಣಿಸಿ ಅವರನ್ನ ಬರಿಗೈಯಲ್ಲಿ ಮಲ ತೆರವು ಕಾರ್ಯಕ್ಕೆ ಬಳಸಿರುವ ಆರೋಪದ ಕುರಿತು ಸಂಬಂಧಪಟ್ಟ ಅಧಿಕಾರಿಗಳು ಯಾವ ಕ್ರಮ ಕೈಗೊಳ್ತಾರೆ ಅನ್ನೋದನ್ನ ಕಾದು ನೋಡಬೇಕಿದೆ. ಕ್ಯಾಮರಾ ಪರ್ಸನ್ ದರ್ಶನ್ ಜೊತೆ ದೀಪಕ್ ಕೆಂಕೆರೆ, ಪ್ರಜಾಶಕ್ತಿ ಟಿವಿ, ತುಮಕೂರು.